ಮೋದಿಯವರು ಪ್ರಧಾನಿಯಾಗಿರುವ ಕಾಲದಲ್ಲಿ ಮೋದಿಯವರು ಅಮೃತ ಕಾಲದ ಬಗ್ಗೆ ಮಾತನಾಡ್ತಿರುವ ಹೊತ್ನಲ್ಲಿ 2047ರ ವಿಕಸಿತ ಭಾರತದ ಭ್ರಮೆಗಳನ್ನ ಬಿತ್ತುತ್ತಿರುವ ಹೊತ್ನಲ್ಲಿ ಮೋದಿಯವರ ತವರು ರಾಜ್ಯದ ಜನರೇ ಹೆಚ್ಚಾಗಿ ಅಮೆರಿಕ ಅಕ್ರಮ ಪ್ರವೇಶಕ್ಕೆ ವಿಫಲ ಯತ್ನ ನಡೆಸುತ್ತಿರುವುದು ಮಾತ್ರ ವಿಪರ್ಯಾಸ. ಅಮೆರಿಕಕ್ಕೆ ಅಕ್ರಮವಾಗಿ ಕಳಿಸೋ ಜಾಲದಲ್ಲಿ ಕೆಲಸ ಮಾಡುವ ಏಜೆಂಟ್ಗಳಲ್ಲೂ ಗುಜರಾತ್ನವರೇ ಹೆಚ್ಚು ಅನ್ನೋದು ಕೂಡ ಬಯಲಾಗಿದೆ. ಅಕ್ರಮವಾಗಿ ಯುಎಸ್ ಪ್ರವೇಶಿಸೋಕೆ ಗುಜರಾತ್ ವ್ಯಕ್ತಿ ಆಡಿದ ಆಟ ವಲಸೆ ಅಧಿಕಾರಿಗಳನ್ನೇ ದಿಗ್ಭ್ರಮೆಗೊಳಿಸಿದೆ. ಆತ ಪಾಕಿಸ್ತಾನಿ ಪ್ರಜೆಗೆ ಸೇರಿದ ಪಾಸ್ಪೋರ್ಟ್ನ ನಕಲಿಯನ್ನ ಬಳಸಿರೋದು ಪತ್ತೆಯಾಗಿದೆ. ವರದಿಯ ಪ್ರಕಾರ ಗುಜರಾತ್ನ ಎಸಿ ಪಟೇಲ್ ಎಂಬಾತ ಯುಎಸ್ ಪ್ರವೇಶಿಸುವ ಪ್ರಯತ್ನದಲ್ಲಿ ಮೊಹಮ್ಮದ್ ನಜೀರ್ ಹುಸೇನ್ ಅವರ ಸುಳ್ಳು ಗುರುತನ್ನ ಬಳಸಿದ್ದಾನೆ. ಅವರು ಈ ಹಿಂದೆ ತಮ್ಮ ಪಾಸ್ಪೋರ್ಟ್ ಕಳೆದು ಹೋಗಿದ್ದರ ಬಗ್ಗೆ ದೂರು ನೀಡಿದ್ರು. ಪಟೇಲ್ ತನ್ನ ಗುರುತನ್ನ ನಕಲಿ ಮಾಡೋಕೆ ದುಬೈನಲ್ಲಿ ಏಜೆಂಟ್ಗೆ ಹಣ ಪಾವತಿಸಿರೋದು ತನಿಖೆ ವೇಳೆ ತಿಳಿದು ಬಂದಿದೆ. ಆತನ ನಿಜವಾದ ಭಾರತೀಯ ಪಾಸ್ಪೋರ್ಟ್ 2016ರಲ್ಲಿ ಮುಕ್ತಾಯಗೊಂಡಿತ್ತು. ಆದರೆ ಅದನ್ನ ಕಾನೂನುಬದ್ಧವಾಗಿ ನವೀಕರಿಸುವ ಬದಲು ಆತ ಅಕ್ರಮವಾಗಿ ಅಮೆರಿಕಕ್ಕೆ ನುಸುಳೋಕೆ ಮುಂದಾಗಿದ್ದ. ವಲಸೆ ತಪಾಸಣೆಯ ಸಮಯದಲ್ಲಿ ಯುಎಸ್ ಅಧಿಕಾರಿಗಳು ಅದು ನಕಲಿ ದಾಖಲೆ ಅನ್ನೋದನ್ನ ಪತ್ತೆ ಮಾಡಿದ ನಂತರ ಆತನನ್ನ ಗಡೀಪಾರು ಮಾಡಿದ್ದಾರೆ. ಫೆಬ್ರವರಿ 12ರಂದು AA292 ವಿಮಾನದ ಮೂಲಕ ಆತ ದೆಹಲಿ ವಿಮಾನ ನಿಲ್ದಾಣಕ್ಕೆ ಬಂದಿಳಿದಿದ್ದಾನೆ. ಆತನನ್ನ ದೆಹಲಿ ಪೊಲೀಸರು ಬಂಧಿಸಿದ್ದಾರೆ. ಈಗ ಪಾಸ್ಪೋರ್ಟ್ ದುರುಪಯೋಗ ಸೇರಿದಂತೆ ಗಂಭೀರ ಆರೋಪಗಳನ್ನ ಆತ ಎದುರಿಸಬೇಕಾಗಿದೆ. ಭಾರತದಲ್ಲಿ ಸಕ್ರಿಯವಾಗಿರುವ ಮಾನವ ಕಳ್ಳ ಸಾಗಣೆ ಜಾಲದ ತನಿಖೆಯಲ್ಲಿ ಸಾವಿರಾರು ಸ್ಥಳೀಯ ಏಜೆಂಟರು ಮತ್ತು ಕನಿಷ್ಠ 150 ಕೆನಡಾದ ಕಾಲೇಜುಗಳು ಅಮೆರಿಕಕ್ಕೆ ಅಕ್ರಮ ಪ್ರವೇಶಕ್ಕೆ ಅನುಕೂಲ ಮಾಡಿಕೊಡ್ತಿರೋದು ಬೆಳಕಿಗೆ ಬಂದಿದೆ ಅಂತ ಇಡಿ ಮೂಲಗಳು ತಿಳಿಸಿವೆ. ದೇಶದಲ್ಲಿ ಸುಮಾರು 4000ದಿಂದ 4500 ಕಳ್ಳ ಸಾಗಣೆ ಏಜೆಂಟರಿದ್ದು ಅವರಲ್ಲಿ ಗುಜರಾತ್ನವರೇ 2000 ಮಂದಿ ಇದ್ದಾರೆ. ಹೀಗಂತ ಇಡಿ ಅಧಿಕಾರಿಯೊಬ್ಬರನ್ನ ಉಲ್ಲೇಖಿಸಿ ದಿ ಟೆಲಿಗ್ರಾಫ್ ವರದಿ ಮಾಡಿದೆ. ಟ್ರಂಪ್ ಸರ್ಕಾರ ಅಕ್ರಮ ಭಾರತೀಯ ವಲಸಿಗರನ್ನ ಗಡೀಪಾರು ಮಾಡ್ತಿರೋದ್ರ ನಡುವೆನೇ ಈ ವಿಚಾರ ಬಹಿರಂಗಗೊಂಡಿದೆ. ಕೆನಡಾ ಮೂಲಕ ಅಮೆರಿಕಕ್ಕೆ ಭಾರತೀಯರನ್ನ ಕಳ್ಳಸಾಗಣೆ ಮಾಡುವ ಜಾಲದಲ್ಲಿ ಗುಜರಾತ್ನಲ್ಲಿ ಸುಮಾರು 2000 ಏಜೆಂಟರು ಸಕ್ರಿಯರಾಗಿದ್ದಾರೆ ಮತ್ತು ಕೆನಡಾದಲ್ಲಿ ಸಿಂಡಿಕೇಟ್ ಸದಸ್ಯರೊಂದಿಗೆ ಸಂಪರ್ಕದಲ್ಲಿದ್ದಾರೆ ಅಂತ ತನಿಖೆಗಳಿಂದ ತಿಳಿದಿರೋದಾಗಿ ಇಡಿ ಅಧಿಕಾರಿ ಹೇಳಿದ್ದಾರೆ. ಕೆಲವು ಏಜೆಂಟರನ್ನ ಗುರುತಿಸಲಾಗಿದ್ದು ಅವರನ್ನ ಬಂಧಿಸೋಕೆ ದಾಳಿ ನಡೆಸಲಾಗ್ತಿದೆ ಅಂತ ಅವರು ಹೇಳಿದ್ದಾರೆ. ಅಧಿಕಾರಿ ವಿವರಿಸಿದ ಪ್ರಕಾರ ಈ ಭಾರತೀಯ ಏಜೆಂಟರು ಅಮೆರಿಕಕ್ಕೆ ಹೋಗೋ ಬಯಸೋರನ್ನ ಕೆನಡಾದ ಕಾಲೇಜುಗಳಿಗೆ, ಅದರಲ್ಲೂ ಯುಎಸ್ ಗಡಿಯ ಸಮೀಪದಲ್ಲಿರುವ ಕಾಲೇಜುಗಳಿಗೆ ವಿದ್ಯಾರ್ಥಿ ವೀಸಾಗಳಲ್ಲಿ ಸೇರಿಸಿಕೊಳ್ತಾರೆ. ವಲಸಿಗರು ಕೆನಡಾ ತಲುಪಿದ ನಂತರ ಅಕ್ರಮವಾಗಿ ಯುಎಸ್ ಕೆನಡಾ ಗಡಿಯನ್ನ ದಾಟ್ತಾರೆ. 2021ರ ನವೆಂಬರ್ನಿಂದ 2024ರ ಜುಲೈವರೆಗಿನ ಅವಧಿಯಲ್ಲಿ ಗುಜರಾತ್ನ ವಿದ್ಯಾರ್ಥಿಗಳೆಂಬ ಸೋಗಿನ ಹಲವರ ಪರವಾಗಿ ಕೆನಡಾದ ಹಲವಾರು ಕಾಲೇಜುಗಳಿಗೆ 12,000ಕ್ಕೂ ಹೆಚ್ಚು ಹಣಕಾಸು ವಹಿವಾಟುಗಳು ನಡೆದಿರೋದು ಗಮನಕ್ಕೆ ಬಂದಿರುವುದಾಗಿಯೂ ಅಧಿಕಾರಿ ಹೇಳಿದ್ದಾರೆ. ಹೀಗೆ ಶುಲ್ಕದ ಹೆಸರಲ್ಲಿ ಅಲ್ಲಿನ ಕಾಲೇಜುಗಳಿಗೆ ವರ್ಗಾವಣೆಯಾಗುವ ಹಣ ಕಮಿಷನ್ ಆಗಿರುತ್ತೆ ಮತ್ತು ಒಬ್ಬೊಬ್ಬರಿಗೆ 55 ಲಕ್ಷದಿಂದ 60 ಲಕ್ಷದವರೆಗೂ ಇದೆ ಅಂತ ಅಧಿಕಾರಿ ಹೇಳಿದ್ದಾರೆ. ಅಕ್ರಮ ವಲಸಿಗರಿಗೆ ಈ ವಿದ್ಯಾರ್ಥಿ ವೀಸಾ ಉಪಾಯ ಅಪಾಯಕಾರಿ ಡಂಕಿ ರೂಟ್ಗಿಂತ ಸುಲಭ ಅಂತ ಅನಿಸಿದೆ ಅನ್ನೋದನ್ನು ಕೂಡ ಅಧಿಕಾರಿ ಹೇಳ್ತಾರೆ. 2022ರ ಜನವರಿಯಲ್ಲಿ ಗುಜರಾತ್ನ ಗಾಂಧಿನಗರದ ಡಿಂಗುಚಾ ಗ್ರಾಮದ 2 ಮಕ್ಕಳು ಸೇರಿದಂತೆ ಒಂದೇ ಕುಟುಂಬದ 4 ಸದಸ್ಯರು ಅಕ್ರಮವಾಗಿ ಯುಎಸ್ ಕೆನಡಾ ಗಡಿಯನ್ನ ದಾಟೋಕೆ ಪ್ರಯತ್ನ ಮಾಡ್ತಿದ್ದಾಗ ಸಾವನ್ನಪ್ಪಿದ ಘಟನೆ ಇಡಿ ತನಿಖೆಯಲ್ಲಿದೆ. ಜಗದೀಶ್ ಪಟೇಲ್, ಪತ್ನಿ ವೈಶಾಲಿಬೆನ್ ಮತ್ತು ಅವರ ಮಗಳು ವಿಹಂಗಿ, ಮಗ ಧಾರ್ಮಿಕ್ ಕೆನಡಾದ ಮ್ಯಾನಿಟೋಬಾ ಪ್ರಾಂತ್ಯದ ಎಮರ್ಸನ್ ಪಟ್ಟಣದ ಬಳಿ ಶವವಾಗಿ ಪತ್ತೆಯಾಗಿದ್ರು. ಮಾನವ ಕಳ್ಳ ಸಾಗಣೆ ದಂಧೆಗೆ ಸಂಬಂಧಪಟ್ಟಂತೆ ಕಳೆದ ಡಿಸೆಂಬರ್ನಲ್ಲಿ ಮುಂಬೈ, ನಾಗ್ಪುರ, ಗಾಂಧಿನಗರ ಮತ್ತು ವಡೋದರಾದ 8 ಸ್ಥಳಗಳ ಮೇಲೆ ಇಡಿ ದಾಳಿ ನಡೆಸಿತ್ತು. ಮುಂಬೈ, ನಾಗ್ಪುರ ಮತ್ತು ವಡೋದರಾದಲ್ಲಿನ 3 ಸಂಸ್ಥೆಗಳು ಭಾರತೀಯರ ಪ್ರವೇಶಕ್ಕಾಗಿ ಕೆಲ ವಿದೇಶಿ ವಿವಿಗಳೊಂದಿಗೆ ಒಪ್ಪಂದ ಮಾಡಿಕೊಂಡಿವೆ ಅನ್ನೋದು ತನಿಖೆಯಿಂದ ತಿಳಿದು ಬಂದಿದೆ ಅಂತ ಇಡಿ ಅಧಿಕಾರಿ ತಿಳಿಸಿದ್ದಾರೆ. 150ಕ್ಕೂ ಹೆಚ್ಚು ಕೆನಡಾದ ಕಾಲೇಜುಗಳು ಮಹಾರಾಷ್ಟ್ರ ಮೂಲದ ಒಂದು ಸಂಸ್ಥೆಯೊಂದಿಗೆ ಮತ್ತು 112 ಕೆನಡಾದ ಕಾಲೇಜುಗಳು ಮತ್ತೊಂದು ಸಂಸ್ಥೆಯೊಂದಿಗೆ ಅಂತಹ ಒಪ್ಪಂದವನ್ನ ಮಾಡಿಕೊಂಡಿರುವುದು ಕಂಡು ಬಂದಿದೆ ಅಂತ ಅವರು ಹೇಳಿದ್ದಾರೆ. ಭಾರತದಿಂದ ಕೆನಡಾ ಮೂಲಕ ಅಮೆರಿಕಕ್ಕೆ ಅಕ್ರಮ ವಲಸೆ ಹೆಚ್ಚಾಗಿದ್ದು ಕಳೆದ ವರ್ಷ ಗಡಿಯಲ್ಲಿ 14,000ಕ್ಕೂ ಹೆಚ್ಚು ಭಾರತೀಯ ವಲಸಿಗರನ್ನ ಬಂಧಿಸಲಾಗಿದೆ ಅಂತ ಮೂಲಗಳು ತಿಳಿಸಿವೆ. ಅಮೆರಿಕ ಅಂದಾಜಿನ ಪ್ರಕಾರ 7,25,000ಕ್ಕೂ ಹೆಚ್ಚು ಭಾರತೀಯರು ಅಮೆರಿಕದಲ್ಲಿ ಅಕ್ರಮವಾಗಿ ವಾಸ ಮಾಡ್ತಿದ್ದಾರೆ. 2009ರಿಂದ 2024ರ ಅವಧಿಯಲ್ಲಿ ಸುಮಾರು 16,000 ಭಾರತೀಯರನ್ನ ಅಮೆರಿಕದಿಂದ ಗಡೀಪಾರು ಮಾಡಲಾಗಿದೆ ಅಂತ ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಒಟ್ಟಾರೆ ದೇಶದಲ್ಲೇ ಮಾದರಿ ರಾಜ್ಯ, ಅಭಿವೃದ್ಧಿಯಲ್ಲಿ ದೇಶಕ್ಕೆ ಮಾತ್ರವಲ್ಲ ಜಗತ್ತಿಗೆ ರೋಲ್ ಮಾಡೆಲ್ ಆಗಿದೆ ಅಂತ ಪ್ರಚಾರ ಮಾಡಿಕೊಂಡ ಪ್ರಧಾನಿ ಮೋದಿಜಿ ತವರು ರಾಜ್ಯ ಗುಜರಾತ್ ಈಗ ಅಕ್ರಮ ವಲಸಿಗರ ರಾಜ್ಯವಾಗಿ ಜಾಗತಿಕವಾಗಿ ದೇಶಕ್ಕೆ ಕಳಂಕ ತಂದಿದೆ. ಮೋದಿಜಿ ಸಿಎಂ ಆಗಿದ್ದ ಅವಧಿಯಲ್ಲಿ ಗುಜರಾತ್ ಇನ್ನಿಲ್ಲದಂತೆ ಅಭಿವೃದ್ಧಿ ಕಂಡಿದೆ, ಅಲ್ಲಿ ಇನ್ನು ಆಗ್ಬೇಕಾದ ಕೆಲಸ ಏನೇನೂ ಇಲ್ಲ ಅಂತಾನೆ ಮಡಿಲ ಮೀಡಿಯಾಗಳು ವರ್ಷಗಟ್ಟಲೆ ಪ್ರಚಾರ ಮಾಡಿದ್ವು. ಆದ್ರೆ ಈಗ ನೋಡಿದ್ರೆ ಅದೇ ಗುಜರಾತ್ನ ಸಾವಿರಾರು ಜನ ತಮ್ಮ ಮನೆ ಮಠ ಮಾರಿ ಲಕ್ಷಗಟ್ಟಲೆ ದುಡ್ಡನ್ನ ಏಜೆಂಟ್ರಿಗೆ ಕೊಟ್ಟು ಅಪಾಯಕಾರಿ ಅಕ್ರಮ ದಾರಿ ಮೂಲಕ ಅಮೆರಿಕಕ್ಕೆ ಓಡ್ತಿದ್ದಾರೆ. ಹೀಗೆ ಅಕ್ರಮವಾಗಿ ಹೋಗುವಾಗ ಸಿಕ್ಬಿದ್ದು ಜೈಲ್ ಪಾಲಾಗ್ತಿದ್ದಾರೆ ಅಥವಾ ಗಡಿಯಲ್ಲಿ ಚಳಿ, ಮಳೆ, ಗಾಳಿ ಸಹಿಸೋಕೆ ಸಾಧ್ಯವಾಗದೆ ಪ್ರಾಣ ಬಿಡ್ತಿದ್ದಾರೆ.
ಹೇಗೋ ಹೋಗಿ ಅಮೆರಿಕಕ್ಕೆ ನುಸುಳಿದವರು ಈಗ ಸಂಕೋಲೆಗಳಲ್ಲಿ ಬಂಧಿತರಾಗಿ ವಾಪಸ್ ಬರ್ತಿದ್ದಾರೆ. ಅಲ್ಲಿಗೆ ಗುಜರಾತ್ ಮಾದರಿ ಅನ್ನೋ ಪ್ರಚಾರವೂ ಬರೀ ಜುಮ್ಲಾ ಮಾತ್ರ ಆಗಿತ್ತಾ ಅನ್ನೋ ಪ್ರಶ್ನೆಯೊಂದು ಉಳಿದು ಬಿಡುತ್ತೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.